ಇನ್ನು ಬೆಂಗಳೂರಿನಲ್ಲಿ ಅಡುಗೆ ಸಿಲಿಂಡರ್ಗೆ ಫುಲ್ ಕ್ಯೂ ನಿಂತಿದ್ದಾರೆ ಗ್ರಾಹಕರು. ಅಡುಗೆ ಸಿಲಿಂಡರ್ ಸಮಸ್ಯೆ ಗ್ರಾಹಕರನ್ನ ಬೆಂಬಿಡದೆ ಕಾಡ್ತಾ ಇದೆ. ಅಡುಗೆ ಸಿಲಿಂಡರ್ಗೋಸ್ಕರ ಗ್ರಾಹಕರು ಕ್ಯೂ ನಿಂತಹ ದೃಶ್ಯ ಕಂಡು ಬಂದಿದೆ ಶಿವಾಜಿನಗರದ ಬಸ್ ಸ್ಟ್ಯಾಂಡ್ ಸಮೀಪ. ಸಿಲಿಂಡರ್ನ ಅಭಾವದಿಂದಾಗಿ ಜನರಲ್ಲಿ ಆತಂಕ ಹೆಚ್ಚಾಗಿದೆ. ಇನ್ನೊಂದು ಸ್ವಲ್ಪ ದಿನ ಹೋದರೆ ಸಿಲಿಂಡರ್ ಸಿಗುತ್ತೋ ಇಲ್ವೋ ಅನ್ನೋ ಭೀತಿ ಜನರಿಗೆ. 14 ಕೆಜಿ ಸಿಲಿಂಡರ್ಗೆ 915 ರೂಪಾಯಿ ಪಡೆದು ವಿತರಣೆ ಮಾಡಲಾಗ್ತಾ ಇದೆ. ಸಾರ್ವಜನಿಕ ಸ್ಥಳದಲ್ಲೇ ಏಜೆನ್ಸಿಯಿಂದ ಗ್ಯಾಸ್ ವಿತರಣೆಯಾಗ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಈ ಕುರಿತು ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಡೊಮೆಸ್ಟಿಕ್ ಸಿಲಿಂಡರ್ಗಳು ಕೂಡ ಬೇಡಿಕೆ ಹೆಚ್ಚಾಗಿದೆ. ಹೀಗಾಗಿ ಬೆಂಗಳೂರಿನಲ್ಲಿ ಡೊಮೆಸ್ಟಿಕ್ ಸಿಲಿಂಡರ್ಗಳನ್ನು ಪಡೆಯೋದಕ್ಕೆ ಜನಸಾಮಾನ್ಯರು ಅಥವಾ ಗ್ರಾಹಕರು ಕ್ಯೂನಲ್ಲಿ ನಿಂತಿದ್ದಾರೆ. ನನಗೆ ಸದ್ಯಕ್ಕೆ ಬೆಂಗಳೂರಿನ ಶಿವಾಜಿನಗರ ಬಸ್ ಸ್ಟ್ಯಾಂಡ್ ಸಮೀಪ ಇರತಕ್ಕಂಥ ಒಂದು ಗ್ರೌಂಡಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಈಗಾಗಲೇ ಒಂದಷ್ಟು ಏಜೆನ್ಸಿಯ ಗಾಡಿಗಳು ಬಂದಿದ್ದಾವೆ. ತುಂಬಿದ ಸಿಲಿಂಡರ್ಗಳನ್ನು ತಗೊಂಡು ಗ್ರಾಹಕರಿಗೆ ವಿತರಣೆ ಮಾಡೋದಕ್ಕೆ ಬಂದಿದೆ. ಸಾಮಾನ್ಯವಾಗಿ ಡೊಮೆಸ್ಟಿಕ್ ಗ್ರಾಹಕರು ಏನು ಬುಕ್ ಮಾಡಿದಾಗ ಅವ್ರ ಮನೆಗೆ ಹೋಗಿ ಸಿಲಿಂಡರ್ನ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಬಟ್ ಆದರೆ ಪರಿಸ್ಥಿತಿ ಹೀಗಾಗಿರೋದ್ರಿಂದ ಒಂದು ರೀತಿ ಹಾಹಾಕಾರ ಕಮರ್ಷಿಯಲ್ ಸಿಲಿಂಡರ್ಗೆ ಉದ್ಭವ ಆಗಿರೋದ್ರಿಂದ ಸೊ ಡೊಮೆಸ್ಟಿಕ್ ಸಿಲಿಂಡರ್ ಕೂಡ ನಮಗೆ ಸಿಗುತ್ತೋ ಇಲ್ವೋ ಅಂತಕ್ಕಂಥ ಆತಂಕದಲ್ಲಿ ಜನಸಾಮಾನ್ಯರಿದ್ದಾರೆ. ಹೀಗಾಗಿ ಬುಕ್ ಮಾಡಿದ್ಮೇಲೆ ಅರ್ಜೆಂಟಲ್ಲಿ ಇದ್ದಾರೆ. ಸೊ ಎಲ್ಲಿ ಬರಬೇಕು ಅಲ್ಲೇ ಬಂದು ತಗೊಂಡು ಹೋಗ್ತೀರಿ, ನೀವೇನು ಸಪ್ಲೈ ಮಾಡೋದು ಬೇಡ, ಮನೆಯವ್ರಿಗೂ ಬರೋದು ಬೇಡ, ನಾವೇ ಬಂದು ತಗೊಂಡು ಹೋಗ್ತೀರಿ ಅಂತಕ್ಕಂಥ ಒಂದು ಉತ್ಸುಕತೆಯನ್ನು ತೋರ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಈಗಾಗಲೇ ಗ್ರೌಂಡ್ನಲ್ಲಿ ಸಾಲುಗಟ್ಟಿ ಗ್ರಾಹಕರು ನಿಂತ್ಕೊಂಡಿದ್ದಾರೆ. ಖಾಲಿ ಸಿಲಿಂಡರ್ಗಳನ್ನ ತಗೊಂಡ್ಬಂದು ತುಂಬಿದ ಸಿಲಿಂಡರ್ನ ತಗೊಂಡು ಹೋಗೋದಕ್ಕೆ ಇಲ್ಲಿ ಕಾತರದಿಂದ ಕಾಯ್ತಾ ಇದ್ದಾರೆ. ಸೊ ಈ ರೀತಿ ಪರಿಸ್ಥಿತಿ ಬೆಂಗಳೂರಿನಲ್ಲಿ ಉದ್ಭವ ಆಗಿದೆ. ಸರ್, ಅವಾಗಲೂ ಕೂಡ ಮನೆಗೆ ತಂದು ಕೊಟ್ಟು ಹೋಗ್ತಾ ಇದ್ರು, ಬಟ್ ಪರಿಸ್ಥಿತಿ ಈಗ ಆಗಿದೆ. ನಿಮ್ ಬುಕ್ ಮಾಡಿ ಎಷ್ಟು ದಿನ ಆಯ್ತು, ಬರ್ಲಿಲ್ವಾ ಮನೆಗೆ ಅಂತ? ನಾನು ಬುಕ್ ಮಾಡಿ ಒಂದು 10 ದಿವಸ ಆಯ್ತು, ಬಂದಿಲ್ಲ. ನಾನೇ ಬಂದಿದ್ದೀನಿ. ಹೇಳೋದೇನಿಲ್ಲ, ಹೋಮ್ ಡೆಲಿವರಿ ಮಾಡಿದ್ರೆ ಏನು ತೊಂದರೆ ಇಲ್ಲ, ಮಾಡ್ಬೋದಾಗಿತ್ತು. ಯಾಕಂದ್ರೆ ಬುಕ್ಕಿಂಗ್ ಆಗಿದೆಯಲ್ಲ ನಮ್ದು, ಮಾಡ್ಬೋದು. ಆದ್ರೆ ಅವರು ಇವಾಗ ಜನ ಇಲ್ಲ ಅಂತಾರೆ, ಮಾಡೋರಿಗೆ ಇವರಿಲ್ಲ, ಕೆಲಸದವ್ರಿಲ್ಲ ಅಂತಾರೆ. ಮತ್ತೆ ಇಷ್ಟು ದಿವಸ ಆಯ್ತಲ್ಲ ಕೆಲಸದವರು, ಇವಾಗ ಹಾಕಿಲ್ಲ ಅಲ್ವಾ? ಇವಾಗ ಆ ಥರ ಕೊಟ್ಟಿದ್ರೆ ನಾವು ಈ ಥರ ಕ್ಯೂವಲ್ಲಿ ನಿಂತ್ಕೊಳ್ಳೋ ಕೆಲಸ ಇಲ್ವಲ್ಲ. ಡೊಮೆಸ್ಟಿಕ್ ಯಾವುದೇ ಪ್ರಾಬ್ಲಮ್ ಇಲ್ಲ, ಗೃಹ ಬಳಕೆಗೆ ಏನು ಸಮಸ್ಯೆ ಇಲ್ಲ, ಕೊಡ್ತೀವಿ ಅಂತ. ಬಟ್ ಯಾಕೆ ಈ ರೀತಿ ಕ್ಯೂ ಅಲ್ಲಿ ಇರೋದು? ಬುಕ್ ಮಾಡಿ ಎಷ್ಟು ದಿನ ಆಯ್ತು ನೀವು ಅಂತ? 6 ದಿನ ಆಗಿದೆ ಬುಕ್ ಮಾಡಿ, ಇನ್ನೂ ಡೆಲಿವರಿ ಮನೆಗೆ ಬಂದೇ ಇಲ್ಲ. ಅದಕ್ಕೆ ಇಲ್ಲಿ ಆಫೀಸ್ಗೆ ಹೋಗಿ ಬುಕ್ಕಿಂಗ್ ತಗೊಂಡು ರೆಸಿಪ್ಟ್ ತಗೊಂಡು ಇಲ್ಲಿ ಬಂದು ಕ್ಯೂನಲ್ಲಿ ನಿಂತ್ಕೊಂಡಿದ್ದೀನಿ ಕೆಲಸ ಬಿಟ್ಟು. ನೋಡಿ, ಸರ್ಕಾರ ಹೇಳ್ತಾ ಇದೆ ಡೊಮೆಸ್ಟಿಕ್ ಅಥವಾ ಗೃಹ ಬಳಕೆ ಸಿಲಿಂಡರ್ಗಳಿಗೆ ಯಾವುದೇ ರೀತಿಯ ವ್ಯತ್ಯಯ ಇಲ್ಲ ಅಂತ ಹೇಳ್ತಾ ಇದೆ. ಬಟ್ ಆದ್ರೆ ಇಲ್ಲಿ ನಿಂತಿರ್ತಕ್ಕಂಥ ಜನ ಸುಳ್ಳು ಹೇಳ್ತಾ ಇದಾರ. ಸರ್ಕಾರ ಗಮನಿಸಬೇಕು. ಮೊದಲೆಲ್ಲ ಬುಕ್ ಮಾಡಿ 1 ದಿನಕ್ಕೆ ಅಥವಾ 2 ದಿನಕ್ಕೆ ಸಿಲಿಂಡರ್ ಬರ್ತಾ ಇತ್ತು. ಬಟ್ ಈಗ ಬುಕ್ ಮಾಡಿ 4 ದಿನ, 5 ದಿನ, 1 ವಾರ, 10 ದಿನ ಇಲ್ಲಿ ನಿಂತಿರೋಲ್ಲ ಅದನ್ನೇ ಹೇಳ್ತಾ ಇದ್ದಾರೆ. 10 ದಿನ ಆದ್ರೂ ಕೂಡ ಸಿಗ್ತಾ ಇಲ್ಲ ಅಂತಂದ್ರೆ ಏನಾಗ್ತಾ ಇದೆ? ಸರಿಯಾಗಿ ಮಾಹಿತಿ ಕೊಡ್ತಾ ಇಲ್ಲ, ಗ್ರಾಹಕರು ಪರದಾಡ್ತಕ್ಕಂಥ ಪರಿಸ್ಥಿತಿ ಇದೆ. ಕ್ಯಾಮರಾ ಪರ್ಸನ್ ಜಗನ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು. ಇದು ಸಿಲಿಂಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರಾಹಕರು ಪರದಾಡ್ತಾ ಇರುವಂತಹ ಪರಿಸ್ಥಿತಿ. ಬುಕ್ ಮಾಡಿದ್ರೂ ಕೂಡ ಮನೆಗೆ ತಂದು ಕೊಡ್ತಾ ಇಲ್ಲ, ಅದಕ್ಕೂ ಕೂಡ ಸಮಸ್ಯೆ ಇದೆ ಅಂತ ಹೇಳಿ ಏಜೆನ್ಸಿಯವರು ಹೇಳ್ತಿದ್ದಾರೆ. ಹಾಗಾಗಿ ನಾವೇ ಬಂದು ಅದನ್ನು ಕಲೆಕ್ಟ್ ಮಾಡ್ಕೊಳ್ತಿದ್ದೀವಿ ಅಂತ ಗ್ರಾಹಕರು TV9 ಜೊತೆ ಮಾತನಾಡಿದ್ರು. ಇನ್ನು ಬೆಂಗಳೂರಿನಲ್ಲಿ PGಗಳಿಗೂ ಕೂಡ ಗ್ಯಾಸ್ನ ಸಮಸ್ಯೆ ತಟ್ಟಿದೆ. ಈ ಸಮಸ್ಯೆ ಇರೋದ್ರಿಂದ ಹೊಸಬರನ್ನ ಸೇರಿಸ್ಕೊಳ್ತಾ ಇಲ್ಲ ಕೆಲ PG ಮಾಲೀಕರು. ಕೆಲ ಪ್ರಮುಖ PGಗಳಲ್ಲಿ ಹೊಸಬರಿಗೆ ನೋ ಎಂಟ್ರಿ ಅನ್ನೋ ಬೋರ್ಡ್. ಬಹುತೇಕ PGಗಳ ಮೆನುವಿನಲ್ಲಿ ಕೆಲ ಬದಲಾವಣೆಗಳನ್ನು ಮಾಡಿಕೊಳ್ಳಲಾಗಿದೆ. ಯಾಕಂದರೆ ಊಟದ ಹೊರೆಯನ್ನು ಕಮ್ಮಿ ಮಾಡೋ ನಿಟ್ಟಿನಲ್ಲಿ PG ಮಾಲೀಕರು ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಸಿಲಿಂಡರ್ ಲಭ್ಯ ಇರದ ಕಾರಣ ಟೈಮ್ ಟು ಟೈಮ್ ಅಡುಗೆಯನ್ನು ಮಾಡೋದಕ್ಕಾಗೋದಿಲ್ಲ, ಅದನ್ನು PGಗಳಲ್ಲಿ ಉಳ್ಕೊಳ್ಳೋರಿಗೆ ಕೊಡೋದಕ್ಕಾಗೋದಿಲ್ಲ. ಹಾಗಾಗಿ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಮನವಿ ಮಾಡಿಕೊಳ್ಳೋದರ ಜೊತೆಗೆ ಹೊಸಬ್ರು ಯಾರೇ PGಯನ್ನು ಹುಡುಕಿ ಬಂದರೂ ಅವರಿಗೆ ಎಂಟ್ರಿ ಇಲ್ಲ ಅಂತ ಹೇಳಿ ಸದ್ಯಕ್ಕೆ ಮಾಹಿತಿಯನ್ನು ನೀಡ್ತಿದ್ದಾರೆ. ನಮ್ಮ ಪ್ರತಿನಿಧಿ ವಿನಯ್ ಈ ಕುರಿತು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ರಾಜಧಾನಿ ಬೆಂಗಳೂರಿಗೆ ಕೆಲಸ, ಉದ್ಯೋಗ, ಶಿಕ್ಷಣ ಈ ನಾನಾ ಕಾರಣಗಳಿಗೆ PGಲಿ ಇರ್ಬೋದು ಅನ್ನೋ ಕಾರಣಕ್ಕೆ ಏನಾದರೂ ಬೆಂಗಳೂರತ್ತ ಹೆಜ್ಜೆ ಆಗ್ತಾ ಇದ್ದರೆ 1 ಬಾರಿ ಯೋಚನೆ ಮಾಡಬೇಕು. ಯಾಕೆಂದರೆ ಕಮರ್ಷಿಯಲ್ ಸಿಲಿಂಡರ್ಗಳ ಅಭಾವದಿಂದ PGಗಳು ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿದೆ. ಹೀಗಾಗಿ PGಗಳಲ್ಲಿ ಹೊಸ ಅಡ್ಮಿಷನ್ ಕೊಡೋದಕ್ಕೂ ಕೂಡ ಹಿಂದೇಟಾಗ್ತಾ ಇದ್ದಾರೆ. ಸದ್ಯಕ್ಕೆ ನಾನೀಗ ವಿಜಯನಗರ ಮತ್ತು ಪ್ರಮುಖ ಭಾಗಗಳಲ್ಲಿ ಈ ಭಾಗದಲ್ಲಿರುವಂತಹ PGಗಳು ಅತಿ ಹೆಚ್ಚು ಇರುವಂತಹ ಮಾರೇನಹಳ್ಳಿ, ವಿಜಯನಗರ, ಗೋವಿಂದರಾಜನಗರ ಈ ಭಾಗಗಳಲ್ಲಿ ಅತಿ ಹೆಚ್ಚು PGಗಳಿದೆ. ಯಾಕಂದರೆ ಇಲ್ಲಿ ಸ್ಪರ್ಧಾತ್ಮಕ ಕೇಂದ್ರಗಳಾಗಿರ್ಬೋದು, ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಗೆ ಸಂಬಂಧಪಟ್ಟಂಥ IAS ಸ್ಟಡೀಸ್ ಆಗಿರ್ಬೋದು, KS ಸ್ಟಡೀಸ್ ಆಗಿರ್ಬೋದು, ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಸಂಬಂಧಪಟ್ಟ ಹಾಗೆ ಕೋಚಿಂಗ್ ಸೆಂಟರ್ಗಳಿರೋದ್ರಿಂದ ಸಾಕಷ್ಟು PGಗಳು ಕೂಡ ಈ ಭಾಗದಲ್ಲಿದೆ. ಮಹಿಳೆಯರಾಗಿರ್ಬೋದು, ಉದ್ಯೋಗಿಗಳಿಗಾಗಿರ್ಬೋದು, ವಿದ್ಯಾರ್ಥಿನಿಯರಿಗಾಗಿರ್ಬೋದು, ವಿದ್ಯಾರ್ಥಿಗಳಿಗಾಗಿರ್ಬೋದು ಮತ್ತು ಸಾಕಷ್ಟು IT BT ಕಂಪನಿಗಳಲ್ಲಿ ಕೆಲಸ ಮಾಡುವಂಥವ್ರಿಗಾಗಿರ್ಬೋದು, ಎಲ್ಲರಿಗೂ ಕೂಡ ವಿಶೇಷವಾಗಿ ಈ ಭಾಗದಲ್ಲಿ ಅತಿ ಹೆಚ್ಚು PGಗಳಿದೆ. ಹೀಗಾಗಿ ನಿಮಗೆ ಈ ಒಂದು ಲೈನಲ್ಲೇ 10 PGಗಳಿರುವಂಥದ್ದು. ನೀವು ಆಶ್ರಯ ಆಗಿರ್ಬೋದು,
ಪಿ ಜಿಗಳಾಗಿರೋ ಅನ್ನಪೂರ್ಣೇಶ್ವರಿ ಪಿ ಜಿ ಆಗಿರ್ಬೋದು, ಸಾಕಷ್ಟು ಪಿ ಜಿಗಳು ಈ ಭಾಗದಲ್ಲಿದೆ. ಆದರೆ ಸದ್ಯಕ್ಕೆ ಈ ಒಂದು ಪಿ ಜಿಗಳನ್ನು ನಂಬಿಕೊಂಡು ಇಲ್ಲಿ ನಾವು ಆಶ್ರಯವನ್ನು ಪಡಿಬೋದು. ಬೇರೆ ಬೇರೆ ಕೆಲಸಗಳ ನಿಮಿತ್ತ ನಾವು ಪಿ ಜಿಗಳಿಗೆ ಬಂದು ಶಿಫ್ಟ್ ಆಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೋದು, ಅಥವಾ ಪರೀಕ್ಷಾ ತಯಾರಿಯನ್ನು ಮಾಡ್ಬೋದು, ಅಥವಾ ಉದ್ಯೋಗವನ್ನು ಮಾಡ್ಬೋದು. ಯಾವುದಾದ್ರೂ ಒಂದು ಕಂಪನಿಯ ಕೆಲಸದಲ್ಲಿ ಇರುವಂಥವ್ರು ಕೂಡ ಪಿ ಜಿಗಳಲ್ಲಿ ಇರ್ಬೋದು ಅಂತ ಬರೋದಾದರೆ ಒಂದಲ್ಲ ಎರಡು ಬಾರಿ ಯೋಚನೆ ಮಾಡಬೇಕು. ಯಾಕಂದರೆ ಕಮರ್ಷಿಯಲ್ ಸಿಲಿಂಡರ್ಗಳು ಪಿ ಜಿಗಳಲ್ಲಿ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಹೊಸ ಅಡ್ಮಿಷನನ್ನು ಕೊಡ್ತಾ ಇಲ್ಲ. ಇರುವಂತಹ ನಿವಾಸಿಗಳಿಗೆ ಸಾಕಷ್ಟು ಊಟವನ್ನು ತಯಾರು ಮಾಡೋದಕ್ಕೆ ಅವರು ಮೆನುಗಳನ್ನು ಬದಲಾವಣೆ ಮಾಡ್ಕೊಂಡಿದ್ದಾರೆ. ಹೀಗಾಗಿ ವ್ಯವಸ್ಥಿತವಾಗಿ ಮಾರ್ಪಾಡುಗಳನ್ನು ಮಾಡಿಕೊಂಡು ಇದ್ದಂಥವ್ರಿಗೆ ಮಾತ್ರ ಈಗ ವ್ಯವಸ್ಥೆ ಮಾಡಿಕೊಡ್ತಿದ್ದೀವಿ. ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡೋದಕ್ಕಾಗೋದಿಲ್ಲ. ಹೀಗಾಗಿ ಕೊಂಚ ಮಟ್ಟಿಗೆ ಇದು ಯುದ್ಧದ ಪರಿಸ್ಥಿತಿ ಸರಿಯಾಗುವವರೆಗೂ ಕೂಡ ಪಿ ಜಿಗಳತ್ತ ಬರುವಾಗ ಎಚ್ಚರಿಕೆಯನ್ನು ವಹಿಸಿ, ಅವಶ್ಯಕತೆ ಇದ್ದರೆ ಮಾತ್ರ ನೀವು ಪಿ ಜಿಗಳನ್ನು ಸದ್ಯಕ್ಕೆ ಅವಲಂಬಿಸಿ ಬೆಂಗಳೂರದ್ದು, ಇಲ್ಲದೆ ಹೋದರೆ ಸ್ವಲ್ಪ ದಿವಸಗಳ ಕಾಲ ಮುಂದೂಡುವುದು ಕೂಡ ಸೂಕ್ತ ಅನ್ನುವಂಥ ಅಭಿಪ್ರಾಯವನ್ನು ಹಂಚಿಕೊಳ್ತಾ ಇದ್ದಾರೆ. ಹೀಗಾಗಿ ಪಿ ಜಿಗಳತ್ತ ಹೆಜ್ಜೆ ಹಾಕುವಾಗ ಒಂದಲ್ಲ ಎರಡು ಬಾರಿ ಎಚ್ಚರಿಕೆಯಿಂದ ಇರುವಂಥದ್ದು ಕೂಡ ಅವಶ್ಯಕವಾಗಿರುವಂಥದ್ದು. ಕ್ಯಾಮರಾಮನ್ ರವಿ ಜೊತೆ ವಿನಯ್ ಕುಮಾರ್, ಕಾಶ್ಮೀರ ಟಿವಿ 9 ಬೆಂಗಳೂರು.